ಅದು ಜೀವನದ ದರ್ಶನ ಮಾಡಿದ್ರು ಲೈಫ್ ನಾರ್ಮಲ್ ಆಯಿತು. ಸೊ ಅವ್ರು ಮಾಡಿದ್ರೆ ಎಲ್ಲ ವಿದ್ಯಾರ್ಥಿಗಳು ಶಿಸ್ತನ್ನು ಕೂತ್ಕೊಂಡಿವಿ ಹಾಗೇನೆ. ಬಟ್ ನಮ್ಮ ಮಕ್ಕಳಿಗೆ ಇನ್ಸ್ಪೈರ್ ಮಾಡಬೇಕು ಅಂತ ಹೇಳ್ತಾ ನಾವು ತುಂಬ ಧನ್ಯವಾದಗಳನ್ನು. ನಾವು ಈ ತರ ಕಾರ್ಯಕ್ರಮ ಬಹು ಕಡಿಮೆ, ಈ ಭಾಗದಲ್ಲಿ ನೋಡೋದು ಬಹಳ ಕಡಿಮೆ. ನೀವು ಕೆಲವೇ ಜನ ಆದರೂ ಎಲ್ಲರೂ ಪ್ರತಿಯೊಬ್ಬರು ಸುಮಾರು 5-6 ಪಾತ್ರಗಳನ್ನು ಒಬ್ಬರೇ ನಿಭಾಯಿಸಿ ಅತ್ಯಂತ ಸೂಕ್ಷ್ಮವಾಗಿ ಸಮಾಜದ ಉದ್ದೇಶಗಳನ್ನು ಹಾಗೂ ಮಹಿಳೆಯರ ಪಾತ್ರವನ್ನು ಹೇಗೆ ಜವಾಬ್ದಾರಿತನಗಳನ್ನು ಎಲ್ಲರೂ ಕೇಳಿ ಹೇಳಿದ್ರಿ. ನಿಮಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಹೇಳಿ. ಈ ನಾಟಕ ನೋಡಿ ಒಂದು ಹೆಣ್ಮಗಳಾಗಿ ಮುಂದುವರಿಬೇಕು, ಮಾಡ್ಬೇಕು. ಸಾವಿತ್ರಿಬಾಯಿ ಫುಲೆ ನಂಗೆ ನಾವು ಸಾಧಿಸ್ಬೇಕು, ಮಾಡ್ಬೇಕು ಅನ್ನಿಸ್ತು. ಆಮೇಲೆ ಇವ್ರ ನಾಟಕ ರಂಗನಾಯಕರು ಮಾಡಕ್ಕೆ ಬಂದಿದ್ದು ನಮಗೆ ಭಾಳ ಖುಷಿ ಆಯ್ತು. ಅವ್ರು ನೋಡಿ ನಾವು ಕಲಿಬೋದು, ಮಾಡ್ಬೋದು ಅನ್ನಿಸ್ಬೋದು. ನಮ್ಮ ಅಣ್ಣಗಳು ಏನು ಕಮ್ಮಿ ಇಲ್ಲ, ಅವರು ಮಾಡ್ಬೋದು. ಅವ್ರು ಮನಸ್ಸು ಮಾಡಿದ್ರೆ ಬೇಕಾದ್ ಮಾಡ್ಬೋದು. ಆದರೆ ಅವ್ರು ಮನಸ್ಸು ಮಾಡೋಂಗಿಲ್ಲ, ಉಡಾಳ್ತನ ನನ್ನಗಳು ಭಾಳ ಇರ್ತಾರಲ್ಲ, ಅದಕ್ಕೆ ಅವ್ರು ಏನು ಮಾಡೋಕ್ಕಾಗಂಗಿಲ್ಲ. ನಾವು ಒಂದು ಹೆಣ್ಮಗಳಾಗಿ ಮುಂದುವರಿಬೇಕು ಅನ್ನೋದೇ ನಾವು ಇದು ನಾಟಕ ನೋಡಿ ಕಲ್ತಿದ್ದು ಅಷ್ಟೇ. ಸಾವಿತ್ರಿಬಾಯಿ ಫುಲೆ ಅವ್ರ ಹಸ್ಬೆಂಡ್ ಅವರಿಂದ ಅವ್ರು ಶಿಕ್ಷಣ ಪಡಿತಾರೆ. ಅವ್ರು ಅಷ್ಟು ಎತ್ತರಕ್ಕೆ ಬೆಳೆಯೋಕೆ ಅವ್ರದ್ದು ಹಸ್ಬೆಂಡ್ ಕಾರಣ ಇರ್ತಾರೆ. ಅವರು ಯಾವುದೋ ಕಾರಣದಿಂದ ತೀರ್ಕೊತಾರೆ. ಆಮೇಲೆ ಅವರ ಎಲ್ಲ ಕೆಲಸವನ್ನು ಮುಂದುವರ್ಸ್ಕೊಂತ ಹೋಗ್ತಾರೆ. ಆಮೇಲೆ ಎಲ್ಲ ಹೆಣ್ಮಕ್ಳಿಗೂ ಶಿಕ್ಷಣದ ಬಗ್ಗೆ ಅರಿವು ಮೂಡಿಸ್ತಾರೆ. ಹೆಣ್ಮಕ್ಳು ಒಂದು ಉತ್ತಮ ಸ್ಥಾನಕ್ಕೆ ಹೋಗ್ಬೇಕಂತ ಹೇಳಿ ಅವರೊಂದು ಸಲಹೆಯನ್ನು ನೀಡ್ತಾರೆ. ಅದನ್ನು ನಿಭಾಯಿಸ್ಕೊಂಡು ಎಲ್ಲರೂ ಹೋಗ್ಬೇಕಂತ ಹೇಳಿ ಅವರೊಂದು ದೊಡ್ಡ ಕನಸನ್ನು ಕಂಡಿರ್ತಾರೆ. ಅವ್ರ ಪ್ರಕಾರ ಎಲ್ಲರೂ ಶಿಕ್ಷಣವನ್ನು ಪಡಿಬೇಕು, ಮಹಿಳೆಯರು ಮತ್ತು ಉತ್ತಮ ಸ್ಥಾನಕ್ಕೆ ಹೋಗಬೇಕು ಮತ್ತು ದೊಡ್ಡ ದೊಡ್ಡ ಕೆಲಸಗಳಲ್ಲಿ ಹೆಣ್ಮಕ್ಳು ಆ ಜಾಗವನ್ನು ಆಸೀನವಾಗಿ ಸ್ವೀಕರಿಸಬೇಕು ಅಂತ ಹೇಳಿ ಅವ್ರ ಕೆಲಸವನ್ನು ಪೂರ್ಣಗೊಳಿಸ್ತಾರೆ. ಸಾವಿತ್ರಿಬಾಯಿಯವರ ದೊಡ್ಡ ಕನಸಾಗಿತ್ತು, ಅದೇ ನೆರವೇರಿತು. ಮೊದಲನೇದಾಗಿ ಸಮಾನತೆ ಬಗ್ಗೆ ಹೇಳುತ್ತೆ. ಅದೇ ರೀತಿ ಒಬ್ಬ ಮಹಿಳೆಯಾಗಿ ಸಾವಿತ್ರಿಬಾಯಿ ಫುಲೆ ಅವರು ಹೇಗೆ ಆಗಿನ ಕಾಲದಲ್ಲಿ, ಈಗಿನ ಕಾಲದಲ್ಲಿ ಪ್ರತಿಯೊಂದು ಸುಲಭ ಅಂತ ಅನಿಸುತ್ತೆ. ಅವರು ಕಲಿಸ್ಲಿಕ್ಕೆ ಅಂತ ಹೋದಾಗ ಅವರಿಗೆ ಸಗಣಿ ರಾಡಿ ನೀರು ಎಲ್ಲ ಹಾಕಿದರೂ ಕೂಡ ಅವರು ಅದನ್ನು ಕಡೆಗಣಿಸಿ ಇನ್ನೊಂದು ಶುದ್ಧವಾದ ಸೀರೆನ ಇಟ್ಕೊಂಡು ಹೋಗಿ ಆ ಮಕ್ಕಳಿಗೇನು ಪಾಠ ಹೇಳಿ ಅದರ ಮೂಲಕ ಅವರ ಬಾಳಿನಲ್ಲಿ ಬೆಳಕನ್ನು ಕೊಡ್ತಾರಲ್ಲ, ಆ ಸಂದೇಶ ಭಾಳ ಮಹತ್ವಪೂರ್ಣದ್ದು. ನಿಜವಾಗ್ಲೂ ಇದು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಭಾಳ ಸ್ಫೂರ್ತಿ ಕೊಟ್ಟಿದೆ ಅಂತ ತಿಳ್ಕೊತೀನಿ. ಆಮೇಲೆ ನಾವು ನಿಜವಾಗ್ಲೂ ಅದೃಷ್ಟವಂತರು. ಈಗಿನ ಕಾಲದಲ್ಲೂ ಈ ಥರ ನಾಟಕಗಳನ್ನು ನೋಡಲಿಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿದೆ ಧಾತ್ರಿ ಸಂಸ್ಥೆ. ನಮ್ಮ ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಪರವಾಗಿ ನಾನು ಎಲ್ಲ ತಂಡಕ್ಕೆ ವಂದನೆಗಳನ್ನು ಹೇಳ್ತೀನಿ, ಶುಭಾಶಯಗಳನ್ನು ಕೂಡ ಕೋರ್ತೀನಿ. ಧನ್ಯವಾದಗಳು. ಗುಲ್ಶನ್ ಸುಳ್ಳದಂತ, ಇಂಗ್ಲೀಷ್ ಲೆಕ್ಚರರ್. ನಮಸ್ಕಾರ. ಇವತ್ತಿನ ದಿವಸ ನಮ್ಮ ಕಾಲೇಜಿನಲ್ಲಿ ಸರಸ್ವತಿ ಯಾಗಲೊಲ್ಲೆ ಅಂತಕ್ಕಂಥ ಧಾತ್ರಿ ಸಂಸ್ಥೆಯಿಂದ ಒಂದು ನಾಟಕವನ್ನು ಅದ್ಭುತವಾಗಿ ಅಭಿನಯಿಸಿದರು. ಪ್ರಸ್ತುತ ಸಾಮಾಜಿಕ ವ್ಯವಸ್ಥೆಯಲ್ಲಿ ಮತ್ತು ಧರ್ಮದ ವ್ಯವಸ್ಥೆಯಲ್ಲಿ ಹೇಗೆ ಸಮಾಜ ಕಲುಷಿತವಾಗಿ ಹೊರಟಿದೆ ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ನಾಟಕ ಭಾಳ ಚೆನ್ನಾಗಿ ಮೂಡಿ ಬಂದಿತ್ತು. ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ ಹೇಗೆ ಶೋಷಿತ ಸಮುದಾಯದ ಹೆಣ್ಣು ಮಕ್ಕಳಿಗೆ ಆಸರೆಯಾಗಿ ನಿಂತು ಈ ಭವ್ಯ ಭಾರತವನ್ನು ಹೇಗೆ ಮುನ್ನಡೆಸ್ಕೊಂಡು ಹೋಗಬೇಕು ಅಂತಕ್ಕಂಥ ಒಂದು ನಾಟಕದ ಉದ್ದೇಶ ಇವತ್ತಿನ ದಿವಸ ನಮ್ಮ ಕಾಲೇಜಿನಲ್ಲಿ ಸಾರ್ಥಕವಾಗಿದೆ ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಆ ಸಾವಿತ್ರಿಬಾಯಿ ಫುಲೆಯ ಜೊತೆಯಾಗಿ ಫಾತಿಮಾ ಅಂತಕ್ಕಂಥ ಒಬ್ಬ ಹೆಣ್ಣುಮಗಳು ಸಹ ಅದರೊಳಗೆ ಭಾಗವಹಿಸಿದ್ದು. ಮತ್ತು ಈ ಒಂದು ಪಾತ್ರಗಳ ಕಲ್ಪನೆ, ಈ ಸಮಾಜ ಹೇಗೆ ಯಾವ ದಿಕ್ಕಿನಲ್ಲಿ ಸಾಗಬೇಕು, ಪ್ರಸ್ತುತ ವ್ಯವಸ್ಥೆ ಹೇಗೆ ಸಾಗಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ನಾಟಕ ಭಾಳ ಚೆನ್ನಾಗಿ ತಿಳಿಸಿಕೊಟ್ಟಿದ್ದಕ್ಕಾಗಿ ಧಾತ್ರಿ ಸಂಸ್ಥೆಯ ಎಲ್ಲ ಕಲಾವಿದರಿಗೂ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ನಮ್ಮ ಕಾಲೇಜಿನ ವತಿಯಿಂದ, ನಮ್ಮ ಉಪನ್ಯಾಸಕ ಬಳಗದ ವತಿಯಿಂದ ಎಲ್ಲರಿಗೂ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇವತ್ತಿನ ವಿದ್ಯಾರ್ಥಿಗಳಿಗೆ ಈ ನಾಟಕ ಭಾಳ ಮನಮುಟ್ಟುವಂತೆ ನಾಟಕವನ್ನು ಅಭಿನಯಿಸಿದ್ದಾರೆ. ಇವತ್ತಿನ ನಮ್ಮ ಕಾಲೇಜಿನಲ್ಲಿ ಹೆಣ್ಣು ಮಕ್ಕಳೇ ಹೆಚ್ಚಾಗಿರುವುದರಿಂದ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ, ಹೆಣ್ಣು ಅಬಲೆಯಲ್ಲ ಅವಳು ಸಬಲೆ, ಶಕ್ತಿ ರೂಪಕವಾಗಿರ್ತಕ್ಕಂಥವಳು ಅಂತಕ್ಕಂಥದ್ದು ಹೆಣ್ಣು ಮಕ್ಕಳಲ್ಲಿ ಆತ್ಮಸ್ಥೈರ್ಯವನ್ನು ಉಂಟು ಮಾಡ್ತಕ್ಕಂಥ ಒಂದು ನಾಟಕ ಯಶಸ್ಸಾಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ರಂಜಾನ್ ಕಿಲ್ಲೇದಾರ್ ಅಂತ. ಬ್ಯಾಯಟ್ಟಿ ಒಂದು ಗ್ರಾಮದಲ್ಲಿ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಹುಬ್ಬಳ್ಳಿ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಗ್ರಾಮೀಣ ಘಟಕದ ಆಶ್ರಯದಲ್ಲಿ ಇವತ್ತು ಅತ್ಯಂತ ಒಂದು ಅದ್ಭುತವಾದಂಥ ಒಂದು ನಾಟಕ ಪ್ರದರ್ಶನ ಆಯಿತು. ಆ ನಾಟಕದ ಹೆಸರು
ಏನು ನಮ್ಮ ಫುಲೆ ಬಾಯಿಯವರು, ಸಾವಿತ್ರಿಬಾಯಿ ಫುಲೆ ಅಂತ ಗೊತ್ತಿರ್ಬೋದು, ಮಹಾರಾಷ್ಟ್ರ ಜಿಲ್ಲೆಯೊಳಗೆ ಏನು ಅವಳಿಗೆ ಒಂದು ಏನು ಶಿಕ್ಷಣದ ಒಂದು ಏನು ವಂಚಿತರಾಗಿದ್ಲು, ಆಮೇಲೆ ಶಿಕ್ಷಣ ಕಲಿಯಕ್ಕೆ ಯಾವುದೇ ಒಂದು ಅವಕಾಶ ಸಿಕ್ಕಿದ್ದಿಲ್ಲ ಅಂಥ ಒಬ್ಬ ಏನು ಹಿಂದುಳಿದ ಜನಾಂಗದಲ್ಲಿ ಹುಟ್ಟಿದಂಥ ಸಾವಿತ್ರಿಬಾಯಿ ಫುಲೆ ಅವರು ಒಂದು ಸಾಮಾನ್ಯ ಜನರಿಗೆ, ವಿಶೇಷವಾಗಿ ಹಿಂದುಳಿದ ವರ್ಗದವರಿಗೆ ಒಂದು ಅಕ್ಷರವನ್ನು ಕಲಿಸಿ ಒಂದು ಅಕ್ಷರದ ತಾಯಿ ಅಂತಕ್ಕಂಥ ಹೆಸರನ್ನು ಪಡ್ಕೊಂಡ್ರು. ಅಂಥ ಒಂದು ಮಹಿಳೆಯು ಒಂದು ನಾಟಕವನ್ನು ಇವತ್ತು ಪ್ರದರ್ಶನಪಡಿಸಿದರು. ಅದು ವಿಶೇಷವಾಗಿ ನಮ್ಮದು ದತ್ತಿ ಕಾರ್ಯಕ್ರಮ ಮಾಡ್ತೀವಿ, ಅದರಲ್ಲಿ ಜಾನಪದ ಜಗತ್ತು ಟ್ರಸ್ಟ್ ಅಂತೇಳಿ ಡಾಕ್ಟರ್ ರಾಮು ಮೂಲಿಗವರು ಇಟ್ಟಂಥ ದತ್ತಿ ಕಾರ್ಯಕ್ರಮದ ಒಂದು ಸಂದರ್ಭದಲ್ಲಿ ಇವತ್ತೊಂದು ವಿಶೇಷವಾದಂಥ ನಾಟಕವನ್ನು, ಇದರ ಒಂದು ಜವಾಬ್ದಾರಿಯನ್ನು ಕಾಲೇಜಿನ ಪ್ರಾಚಾರ್ಯರಾದಂಥ ಪದ್ಮಾವತಿ ಆಲೂರು ಮೇಡಮ್, ಇಲ್ಲಿಯ ಕನ್ನಡದ ಪ್ರಾಧ್ಯಾಪಕರಾದಂಥ ಪ್ರೊಫೆಸರ್ ರಂಜಾನ್ ಖಿಲ್ಯದವರವರು ಮತ್ತು ಆಡಳಿತ ಮಂಡಳಿ ಸದಸ್ಯರು ಕೂಡಿಕೊಂಡು ಇವತ್ತಿನ ನಾಟಕ ಪ್ರದರ್ಶನ ಅದ್ಭುತವಾಗಿತ್ತು. ಅಷ್ಟೇ ಅಲ್ಲ, ಈ ಒಂದು ನಾಟಕದಲ್ಲಿ ಏನು ಬರ್ತಂದ್ರೆ ಪುರೋಹಿತ ಶಾಹಿಗಳು ಒಂದು ಕೆಳಜಾತಿಯ ಜನರಿಗೆ ಒಂದು ಶಿಕ್ಷಣವನ್ನು ಒಂದು ಕೊಡುವಂಥ ಒಂದು ವ್ಯವಸ್ಥೆ ಅವ್ರಿಗೆ ಸಹಕಾರ ಮಾಡ್ತಿದ್ದಿಲ್ಲ. ಅಂಥ ಒಂದು ವ್ಯವಸ್ಥೆ ಒಳಗೆ ಸಾವಿತ್ರಿಬಾಯಿ ಫುಲೆಯವರು ಅವರ ಮನೆಯವ್ರ ಸದ್ಯಕ್ಕೆ ಎಷ್ಟು ಒಂದು ಹಲ್ಲೆಗೆ ಒಳಗಾಗಿ ಆ ಒಂದು ಎಲ್ಲ ನೋವನ್ನು ಉಂಡುಕೊಂಡು ಅದರಿಂದ ಸಮಾಜದಲ್ಲಿ ಮತ್ತೆ ಎದ್ದು ಬಂದು ಸಾವಿರಾರು ಜನ, ಅಷ್ಟೇ ಲಕ್ಷಾಂತರ ಜನರಿಗೆ ಒಂದು ಶಿಕ್ಷಣವನ್ನು ಕೊಡಿದಂಥ ಅಕ್ಷರ ತಾಯಿ ಸಾವಿತ್ರಿಬಾಯಿ ಫುಲೆಯವರ ನಾಟಕವನ್ನು ನೋಡಿ ನನಗೆ ಭಾಳ ಖುಷಿ ಅನ್ನಿಸ್ತದೆ. ಮತ್ತು ನಾಟಕದಲ್ಲಿ ಏನೋ ಒಂದು ಅಭಿನಯಿಸಿದಂಥ ಪ್ರತಿಯೊಬ್ಬರು ಸದ್ಯಕ್ಕೆ ತಮ್ಮದೇ ಆದಂಥ ಒಂದು ಶಕ್ತಿ ಮೀರಿ ಒಳ್ಳೆಯ ರೀತಿಯಾಗಿ ರಂಜಿಸ್ತಕ್ಕಂಥ ನಿಟ್ಟಿನೊಳಗೆ ಮಾಡಿದ್ದು. ಹೀಗಾಗಿ ಈ ಒಂದು ನಾಟಕದಲ್ಲಿ ಅದು ಮಾಲೀಕರಾಗಲಿ ಅಥವಾ ಅಲ್ಲಿ ಇರ್ತಕ್ಕಂಥ ಎಲ್ಲ ತಂಡಕ್ಕೆ ನಾನು ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹೀಗಾಗಿ ನಾನು ಸದ್ಯಕ್ಕೆ ಜಿಲ್ಲಾ ಕನ್ನಡ ಸಾಹಿತ್ಯ ಅಧ್ಯಕ್ಷನಾಗಿ ಇಲ್ಲಿ ಏನು ಒಂದು ನಾಟಕದ ರಚನೆ ಮಾಡಿದವರು ಯಾರಪ್ಪ ಅಂದ್ರೆ ಇಲ್ಲಿ ಡಾಕ್ಟರ್ ಎಂ ಬೋರೇಗೌಡ ಅವರು, ಮತ್ತು ಇದರ ನಿರ್ದೇಶನ ಮಾಡಿದವರು ನವೀನ ಭೂಮಿ ಅಂತೇಳಿ. ಹೀಗಾಗಿ ಇಂಥ ಒಂದು ನಾಟಕದ ನಿರ್ದೇಶನ ಮಾಡಿದವರು, ಅಭಿನಯಿಸಿದಂಥ ಪ್ರತಿಯೊಬ್ಬರಿಗೂ ಸದ್ಯಕ್ಕೆ ವಿಶೇಷವಾಗಿ ಬಳ್ಳಾರಿ ಜಿಲ್ಲೆಯ ದಾತ್ರಿ ರಂಗ ಸಂಸ್ಥೆಯ ಸಿರಿಗೇರೆ ಅವರು ಏನು ಅಭಿನಯಿಸಿದಂಥ ಈ ನಾಟಕ ಅತ್ಯಂತ ಅದ್ಭುತವಾಗಿದೆ. ಪ್ರತಿಯೊಬ್ಬರು ಇದರದ್ದು ಏನು ತಿಳ್ಕೊಬೇಕಂದ್ರೆ ಎಲ್ಲರಿಗೂ ಸಮಾನವಾದಂಥ ಒಂದು ಅವಕಾಶ ಕೊಡಬೇಕು. ನಾವು ಜಾತೀಯತೆ ಮಾಡ್ಲಿಕ್ಕೆ ಹೋಗಬಾರ್ದು, ಯಾವುದೇ ಧರ್ಮ ಭೇದ ಮಾಡ್ಲಿಕ್ಕೆ ಹೋಗಬಾರ್ದು, ಪ್ರತಿಯೊಬ್ಬರನ್ನು ಸಮಾನತೆಯನ್ನು ನೋಡ್ಬೇಕಂತಕ್ಕಂಥ ಈ ನಾಟಕದ ಒಂದು ಸಾರಾಂಶ. ಅದು ಎಷ್ಟೋ ದಿವಸ ಆಗಿದೆ, ನಮ್ಮೆಲ್ಲ ಸಂವಿಧಾನ ಬಂದಿದೆ, ಅಂಬೇಡ್ಕರ್ ಅವರು ಸಂವಿಧಾನ ಜಾರಿ ತಂದರೂ ಸದ್ಯಕ್ಕೆ ಇನ್ನೂ ಸದ್ಯಕ್ಕೆ ಜಾತೀಯತೆ, ಧರ್ಮದಲ್ಲಿ ಒಂದು ವಿಭಿನ್ನತೆ ಇದು ಇನ್ನೂ ಸದ್ಯಕ್ಕೆ ತಾಂಡವಾಡ್ತಾ ಇದೆ. ಇದೆಲ್ಲ ಹೋಗಬೇಕು. ಅಂಬೇಡ್ಕರ್ ವಿಚಾರಗಳನ್ನು 100ಕ್ಕೆ 100 ಜಾರಿಗೆ ಆಗ್ತಕ್ಕಂಥ ನಿಟ್ಟಿನೊಳಗೆ ನಾವೆಲ್ಲರೂ, ವಿಶೇಷವಾಗಿ ಸಾಹಿತ್ಯ ಪರಿಷತ್ನವರು, ಶಿಕ್ಷಣ ಸಂಸ್ಥೆಯವರು, ಅದು ಈ ಒಂದು ಸಾರ್ವಜನಿಕರು ಇದಕ್ಕೆಲ್ಲ ಸಹಾಯ ಸಹಕಾರ ಕೊಡಬೇಕಂತಕ್ಕಂಥ ಮಾತನ್ನ ಹೇಳ್ತಾ ನಾನು ಡಾಕ್ಟರ್ ಲಿಂಗರಾಜ್ ಅಂಗಡಿ, ಅಧ್ಯಕ್ಷರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಧಾರವಾಡ. ಧನ್ಯವಾದಗಳು.